ತುಮಕೂರಿನಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅದ್ದೂರಿ ಸಾಧನಾ ಸಮಾವೇಶ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೀತಾ ಇದೆ. ಬೆಳಗ್ಗೆ 11 ಗಂಟೆಗೆ ಆರಂಭ ಆಗುತ್ತೆ ಸಾಧನಾ ಸಮಾವೇಶ. ತುಮಕೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ನಡೀತಾ ಇರುವಂತಹ ಜಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನ. ಬೆಳಗ್ಗೆ 11 ಗಂಟೆಗೆ ಆರಂಭ ಆಗುತ್ತೆ ಸಾಧನಾ ಸಮಾವೇಶ. ನಾಳೆ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. ಈ ಹಿನ್ನೆಲೆಯಲ್ಲಿ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು ಭಾಗಿಯಾಗ್ತಾ ಇದ್ದಾರೆ. ಸುಮಾರು 2 ಲಕ್ಷ ಜನ ಆಗಮಿಸುವಂತ ನಿರೀಕ್ಷೆ ಕೂಡ ಇದೆ. ಹಾಗೆಯೇ ಸಮಾವೇಶದಲ್ಲಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗುತ್ತೆ. ಎಷ್ಟೊಂದು ಮಂದಿಗೆ ಹಕ್ಕುಪತ್ರ ವಿತರಣೆ ಮಾಡ್ತಾ ಇರೋದು ಇದೇ ಮೊದಲು. ಈ ಸಾಧನೆಯಿಂದ ಗಿನ್ನಿಸ್ ದಾಖಲೆಯನ್ನ ಈ ಕಾರ್ಯಕ್ರಮ ಸೇರ್ತಾ ಇದೆ. ತುಮಕೂರಿನಲ್ಲಿ ಕಾಂಗ್ರೆಸ್ನ ಸಾಧನಾ ಸಮಾವೇಶಕ್ಕೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒದಗಿಸಲಾಗಿದೆ. ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸಚಿವ ಸಂಪುಟದ ಸಹೋದ್ಯೋಗಿಗಳು ಅಂತ ಹೇಳಿದ್ರೆ ಸಾಕಷ್ಟು ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಾಂಗ್ರೆಸ್ನ ಶಾಸಕರು ಹಾಗೆಯೇ ಮುಖಂಡರುಗಳು ಕೂಡ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಈಗಾಗಲೇ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಇನ್ನು ಈ ವಿಶೇಷವಾಗಿ ಗ್ಯಾರಂಟಿ ಹಾಗೆಯೇ ತುಮಕೂರು ಅಭಿವೃದ್ಧಿ ಬಗ್ಗೆ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ. ವಿವಿಧ ಇಲಾಖೆಗಳ ಮಾಹಿತಿಯನ್ನು ನಡೀತಾ ಇರುವಂಥ ಕಾಮಗಾರಿ ಕುರಿತು ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಬಹುನಿರೀಕ್ಷಿತ ಬೆಂಗಳೂರು ತುಮಕೂರು ಮೆಟ್ರೋ ಯೋಜನೆ ಇದೆಯಲ್ಲ, ಇದು ಜನರನ್ನ ಸೆಳೀತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಾಧನಾ ಸಮಾವೇಶ ನಡೀತಾ ಇದೆ. ಹೀಗಾಗಿ ಒಂದ್ ಕಡೆ ಸಾಧನಾ ಸಮಾವೇಶ ನಡೀತಾ ಇದ್ರೆ ಮತ್ತೊಂದ್ ಕಡೆ ಎಕ್ಸಿಬಿಷನ್ ಅನ್ನು ಕೂಡ ಮಾಡಿದೆ. ಎಕ್ಸಿಬಿಷನ್ ಏನಂದ್ರೆ ತುಮಕೂರಿಗೆ ಈ ಒಂದು ಸಾಧನಾ ಸಮಾವೇಶದಿಂದ ಎಷ್ಟು ಲಾಭ ಆಗುತ್ತೆ, ಗ್ಯಾರಂಟಿ ಯೋಜನೆಗಳು ಎಷ್ಟು ಲಾಭ ಆಗುತ್ತೆ, ತುಮಕೂರಿಗೆ ಬರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳು ಯಾವುದು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ತೋರಿಸಲಾಗಿದೆ. ನಾವೀಗ ನೋಡಬಹುದು ಈ ಸ್ಟಾಲ್ ಅಲ್ಲಿ ಗ್ಯಾರಂಟಿ ಸಮಾವೇಶ ಸಾರ್ಥಕ ಸಮರ್ಪಣೆ ಅಂತೇಳಿ ಯಾವ ರೀತಿಯಾಗಿ ತುಮಕೂರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಇಲ್ಲಿ ಸಾಕಷ್ಟು ರೈತರು ಬರ್ತಾರೆ, ಫಲಾನುಭವಿಗಳು ಬರ್ತಾರೆ, ಇವರಿಗೆ ಅನುಕೂಲ ಆಗಿ ಅಂತೇಳಿ ಸ್ಟಾರ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ ಕೃಷಿ ಇಲಾಖೆ ಕಡೆಯಿಂದ ಎಕ್ಸಿಬಿಷನ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ನೋಡಬಹುದು ಇಲ್ಲಿಗ ಯಾವ ರೀತಿಯಾಗಿ ಹಳೆಯ ಪರಿಕರಗಳಿರ್ಬಹುದು, ನೇಗಿಲಿಗಳಿರ್ಬಹುದು, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಕೃಷಿ ಅದಕ್ಕೂ ಸಂಬಂಧಪಟ್ಟಂತ ಮೂಲಭೂತ ಸೌಕರ್ಯಗಳಿದೆ ಅದನ್ನ ತೋರಿಸುವಂತ ಪ್ರಯತ್ನಗಳು ಮಾಡಲಾಗ್ತದೆ. ಅದೇ ರೀತಿಯಾಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಯಾಕಂತ ಹೇಳಿದ್ರೆ ನೀವು ಈಗ ಬೆಸ್ಕಾಂ ಕಡೆಯಿಂದ ನೋಡ್ತಾ ಇದ್ರಿ, ಬೆಸ್ಕಾಂ ಕಡೆಯಿಂದ ಯಾವ್ದೆಲ್ಲ ಯೋಜನೆಗಳಾಗ್ತಾ ಇದೆ. ತುಮಕೂರಿಗೆ ಒಟ್ಟಾರೆಯಾಗಿ 25 ಕೋಟಿಯ ಕಾಮಗಾರಿಗಳು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಪ್ರಾತ್ಯಕ್ಷಿತೆಗಳು ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಿ ತುಮಕೂರಿಗೆ ಹೆಲ್ಪ್ ಆಗುತ್ತೆ ಇದನ್ನು ಕೂಡ ತೋರಿಸುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ, ಯಾಕಂದ್ರೆ ಬೆಂಗಳೂರು ಹೊಂದ್ಕೊಂಡಿರೋದ್ರಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಹೀಗಾಗಿ ಏನೇನ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲವನ್ನು ಕೂಡ ತೋರಿಸುವಂತ ಕೆಲಸಗಳನ್ನ ಈ ಒಂದು ಸ್ಟಾಲ್ ಅಲ್ಲಿ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿಗೆ ನೋಡಬಹುದು ಜಿಲ್ಲಾಡಳಿತದಿಂದ ವ್ಯವಸ್ಥೆಗಳು ಮಾಡ್ಕೊಳ್ಳಲಾಗಿದೆ. ನಗರಾಭಿವೃದ್ಧಿ ಇಲಾಖೆ ಮತ್ತೆ ಪೌರಾಡಳಿತ ಇಲಾಖೆಯಿಂದ ಯಾವ ರೀತಿಯ ಕೆಲಸಗಳಾಗ್ತಾ ಇದೆ ಅದನ್ನು ಕೂಡ ತೋರಿಸುವಂತ ಕೆಲಸ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ತುಮಕೂರಿಗೆ ಎತ್ತಿನಹೊಳೆ ಯೋಜನೆ ಕೂಡ ಬರ್ತಾ ಇದೆ. ಹೀಗಾಗಿ ಇದಕ್ಕೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅದೇ ರೀತಿಯ ಪ್ರಾಜೆಕ್ಟ್ಗಳು ಯಾವ ರೀತಿಯಾಗಿ ನಡೀತಾ ಇದೆ, ಯಾವತ್ತು ಮುಗಿಬಹುದು ಎಲ್ಲ ಒಂದು ಪ್ರಾತ್ಯಕ್ಷಿತೆಗಳನ್ನು ಹಾಕಲಾಗಿದೆ. ಈ ಮೂಲಕ ರೈತರಿಗೆ ಒಂದು ವಿಶ್ವಾಸವನ್ನು ಮೂಡಿಸುವಂತ ಪ್ರಯತ್ನಗಳು ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಗ್ರಾಮಾಭಿವೃದ್ಧಿ ಇಲಾಖೆಗಳಿಂದ ಕೂಡ ಸ್ಟಾಲ್ಗಳ ವ್ಯವಸ್ಥೆ ಮಾಡಿ ರೈತರಿಗೆ ಇಲ್ಲಿ ಕೊಂಡ್ಕೊಳ್ಳಿ ಕೂಡ ವ್ಯವಸ್ಥೆ ಮಾಡಲಾಗ್ತದೆ. ಅದೇ ರೀತಿ ಅವರ ಉತ್ಪನ್ನಗಳನ್ನು ಕೂಡ ತೋರಿಸುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ನೀವು ನೋಡಬಹುದು ಮೀನುಗಾರಿಕೆ ಇಲಾಖೆ ಎಕ್ಸಿಬಿಷನ್ ಕೂಡ ಮಾಡಲಾಗ್ತಾ ಇದೆ. ಇಲ್ಲಿಗ 100 ಕುರಿ, ಹಳ್ಳಿಕಾರ್ ಹೋರಿ ಇರ್ಬೋದು, ಪುಂಗ್ನೂರು ಹಸು ಇರ್ಬೋದು, ಅಥವಾ ಹಾಲು ಕರೆಯುವ ಯಂತ್ರಗಳಿರ್ಬೋದು, ಎಲ್ಲವನ್ನು ಕೂಡ ಎಕ್ಸಿಬಿಷನ್ ಇಡಲಾಗಿದೆ. ಈ ಮೂಲಕವಾಗಿ ರೈತರಿಗೆ ಒಂದು ಮಾಹಿತಿಗಳನ್ನು ಕೊಡಬೇಕು, ಫಲಾನುಭವಿಗಳಿಗೆ ಮಾಹಿತಿ ಕೊಡಬೇಕು, ಈ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ನಮ್ಮೊಂದಿಗೆ ಜಿಲ್ಲಾ ಪಂಚಾಯತ್ ಡೆಪ್ಯೂಟಿ ಸೆಕ್ರೆಟರಿ ಸಂಜೀವ್ ಅಪ್ಪರ್ ಇದ್ದಾರೆ, ಅವ್ರನ್ನ ಮಾಡ್ತಾರೆ. ಸರ್ ನಮಸ್ತೆ. ಎಕ್ಸಿಬಿಷನ್ ವ್ಯವಸ್ಥೆ ಮಾಡಿ. ನಮಸ್ತೆ. ನಮ್ಮಲ್ಲಿ 25 ಇಲಾಖೆಯಿಂದ ನಮ್ಮಲ್ಲಿ ಪೂರ್ತಿ ಎಲ್ಲ ಕೂಡ ಮಾಡಿದೀವಿ. ಏನೇನು ಕಳೆದ 2023, 24, 25, 26ಗೆ ನಾವು ಏನೆಲ್ಲ ಸಾಧನೆ ಮಾಡಿದೀವಿ. 658 ಕೋಟಿಗಳದ್ದು ನಾವು ಎಂಟೈರ್ 3 ವರ್ಷದಲ್ಲಿ ನಾವು ಪ್ರೋಗ್ರೆಸ್ ಮಾಡಿದೀವಿ. ಇನ್ನು ಮೇಜರ್ ಕೂಡ ನಾವು ಮಾಡ್ತಾ ಇದೀವಿ. ಇನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದಿದೆ. ಎಲ್ಲ ಪೂರ್ತಿ ನಮ್ಮ ಅನಿಮಲ್ ಹಸ್ಬೆಂಡ್ ಇರ್ಬೋದು, ನಮ್ಮ ಹಾಡಿಪರಿ ಇಲಾಖೆ ಇರ್ಬೋದು, ಬೆಸ್ಕಾಂ ಇರ್ಬೋದು, ವುಮೆನ್ ಅಂಡ್ ಚೈಲ್ಡ್ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಹಾರ್ಟಿಕಲ್ಚರ್ ಇಲಾಖೆ ಇರ್ಬೋದು, KSRTC, ನಮ್ಮ ಗ್ಯಾರಂಟಿ ಯೋಜನೆಗಳು 5, KSRTC, ಬೆಸ್ಕಾಂ, ಸ್ಕಿಲ್, ಅವು ಎಲ್ಲ ಇಲಾಖೆಗಳದ್ದು ಎಲ್ಲ ಪೂರ್ತಿ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ಕೊಂಡಿದೀವಿ. ಆಮೇಲೆ ಉದ್ದೇಶ ಏನು ಅಂದ್ರೆ ನಾವು ಏನೆಲ್ಲ ಪೂರ್ತಿ ತುಮಕೂರಿಗೆ ಕಾರ್ಯಕ್ರಮ 3 ವರ್ಷ ಮಾಡಿದ್ವಿ. ಮುಂದೆ ಬರುವಂತ ಪ್ರಾಜೆಕ್ಟ್ ಕೂಡ ನಮ್ಮಲ್ಲಿ ಬೆಂಗಳೂರಿಂದ ನಮ್ಗೆ ಇದಕ್ಕೆ ನಮ್ಮ ತುಮಕೂರು ಬರುವಂತ ಮೆಟ್ರೋ ಕೂಡ ನಾವು
ಅಲ್ಲೂ ಕೂಡ ಮಾಡಲ್ ಮಾಡಿ ಪ್ರದರ್ಶನ ಮಾಡಿದ್ದೀವಿ. ನಮ್ಮ ರೆವಿನ್ಯೂ ಇಲಾಖೆಯಿಂದ ಏನು ಈಗ ಎಂಟೈರ್ ರಾಜ್ಯದಲ್ಲಿ ಅತಿ ಹೆಚ್ಚು ಕಂದಾಯ ಗ್ರಾಮದ ಹಕ್ಕುಪತ್ರಗಳಿಗೆ ಸಂಬಂಧಪಟ್ಟು ಕೂಡ ಮಾಡ್ತಾ ಇದೀವಿ. ಈ ಸ್ವತ್ತುಗಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾಡ್ತಾ ಇದೀವಿ. ಎಲ್ಲ ಪೂರ್ತಿ ಓವರ್ ಆಲ್ ಹೆಂಗೆ ಗ್ರಾಮೀಣಾಭಿವೃದ್ಧಿ ಬರ್ತದೆ ಅಂತ ಎಲ್ಲ ಕೂಡ ಕಾರ್ಯಕ್ರಮ ಕೂಡ ನಾವು ಅಲ್ಲಿ ಮಾಡ್ತಾ ಇದೀವಿ. ಜಿಲ್ಲಾ ಪಂಚಾಯತ್ ಡೆಪ್ಯೂಟಿ ಸೆಕ್ರೆಟರಿ ಮಾತಾಡ್ಕೊಂಡು ಮೆಟ್ರೋ ಸಂಬಂಧಪಟ್ಟಂತ ಕಾಮಗಾರಿ ತೋರಿಸ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಬಹು ನಿರೀಕ್ಷಿತ ಮೆಟ್ರೋ ಬೆಂಗಳೂರಿಂದ ತುಮಕೂರಿಗೆ ಬರುತ್ತೆ ಅನ್ನುವಂತ ಒಂದು ಸುದ್ದಿಗಳು ಕೇಳ್ತಾ ಇದ್ವಿ. ಅದೇ ರೀತಿಯಾಗಿ ಈಗ ಈ ಒಂದು ಪ್ರಕ್ರಿಯೆಗಳು ದೊಡ್ಡ ಮಟ್ಟಿಗೆ ತೆಗೆದುಕೊಳ್ತಾ ಇದೆ. ಅದೇ ರೀತಿಯಾಗಿ DPR ತಯಾರಾಗುತ್ತೆ ಅಂತೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹೀಗಾಗಿ ನೀವು ನೋಡಬಹುದು ಯಾವ ರೀತಿಯಾಗಿ ಈ ಒಂದು ಮೆಟ್ರೋ ಪ್ರದರ್ಶನಗಳು ಮಾಡಲಾಗ್ತಾ ಇದೆ. ಇನ್ನೇನು ಒಂದು ವಾರ ಅಥವಾ ಒಂದು ವಾರದಲ್ಲಿ ಈ ಒಂದು DPR ಸಿದ್ಧ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿಗೆ ನೋಡಬಹುದು ನೀವು ಬೆಂಗಳೂರಿನಿಂದ ಮೆಟ್ರೋ ತುಮಕೂರು ಕೂಡ ಬರುತ್ತೆ. ನೀವು ಸ್ಟೇಷನ್ ಗಮನಿಸಬಹುದು. ಮಾಕಳಿ ಇರ್ಬೋದು, ದಾಸನಪುರ ಇರ್ಬೋದು, ನೆಲಮಂಗಲ ವಿಶ್ವೇಶ್ವರಯ್ಯಪುರ ಇರ್ಬೋದು, ಅದೇ ರೀತಿಯಾಗಿ ನೆಲಮಂಗಲ ಟೋಲ್ ಗೇಟ್, ಹಾಗೆ ಬೂದಿಹಾಳ ಸ್ಟೇಷನ್, ಟಿ ಬೇಗೂರು, ಹಾಗೆ ಈಗ ಇನ್ನೂ ಕೂಡ ಒಂದು ಸ್ಟೇಷನ್ಗಳಿದೆ. ಒಂದು ಅಭಿವೃದ್ಧಿ ಹೊಂದಿದ ತುಮಕೂರು ಅಥವಾ ಅಭಿವೃದ್ಧಿ ಹೊಂದುತ್ತಿರೋ ತುಮಕೂರು ಯಾವ ರೀತಿಯಾಗಿರಬೇಕು ಅದಕ್ಕೆ ಸಂಬಂಧಪಟ್ಟಂತ ಪ್ರದರ್ಶನಗಳು ಕೂಡ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಮೆಟ್ರೋ ಬಂದ್ರೆ ಯಾವ ರೀತಿಯಾಗಿ ಆಗುತ್ತೆ, ಅದೇ ರೀತಿಯಾಗಿ ಅಮಾನಿಕೆರೆಯ ಡೆವಲಪ್ಮೆಂಟ್ ಗಳಿರ್ಬೋದು ಅಥವಾ ಇಲ್ಲಿ ಅಭಿವೃದ್ಧಿ ಕಾಮಗಾರಿ ರಾಜಣ್ಣ ಅವರು, ಪರಮೇಶ್ವರ್ ಎಲ್ಲರೂ ಕೂಡ ಇದನ್ನು ಗಮನಿಸ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ಇಲ್ಲಿ ಫೀಸಿಬಿಲಿಟಿ ರಿಪೋರ್ಟ್, ಯಾಕಂದ್ರೆ ಬೆಂಗಳೂರಿನಿಂದ ಇಲ್ಲಿಗ ಮೆಟ್ರೋ ಕಾರಿಡಾರ್ ಮಾಡಿದ್ರೆ ಯಾವ ರೀತಿಯಾಗಿ ಆಗುತ್ತೆ ಎಲ್ಲದನ್ನು ಕೂಡ ತೋರಿಸುವಂತ ಪ್ರಯತ್ನಗಳನ್ನ ಈ ಒಂದು ಎಕ್ಸಿಬಿಷನ್ ಮಾಡಲಾಗ್ತಾ ಇದೆ. ಈ ಮೂಲಕವಾಗಿ ಬಂದವರಿಗೆ ಫಲಾನುಭವಿಗಳು ಬರ್ತಾರೆ, ರೈತರು ಬರ್ತಾರೆ, ಜನರು ಬರ್ತಾರೆ, ಅವರಿಗೆ ಮಾಹಿತಿ ಕೊಡಬೇಕು ತುಮಕೂರು ಈಗ ಆಗ್ತಾ ಇದೆ ಅಂತೇಳಿ ಆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಕ್ಯಾಮ್ರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ.